ಇಷ್ಟ ಬಂದಂಗೆ ಮಾಡಿ ನಿಮ್ ಸಿನಿಮಾ ನೋಡಿ ಹಕ್ಕಿರುತ್ತೆ. ಬಟ್ ವೈಯಕ್ತಿಕ ತೇಜೋದಾಗ ಯಾರು ನನ್ನ ರಿಲೇಟೆಡ್ ಯೂಟ್ಯೂಬ್ ಅಲ್ಲಿ ತೀರಾ ಅಶ್ಲೀಲವಾಗಿ ಹಾಕೋದು ಚಾನಲ್ ಯಾವ್ದೇ ಮಾಡಿದ್ರೆ ಕೋರ್ಟ್ ಆರ್ಡರ್ ತಂದಿದ್ದೀವಿ. ನನ್ನ ಪ್ರಕಾರ ಅಲ್ಲ, ನಿಮ್ ಪ್ರಕಾರ ನಿಮ್ಗೆ ಸರ್ ಹಂಗಲ್ಲ. ಇದು ಇಂಜೆಕ್ಷನ್ ತೋರಿಸಿದ್ರೆ ನೀವು ಕೇಳೋದಕ್ಕೆ ನಿಮಿಷ ನಿಮ್ ಮಾತು ನ್ಯಾಯ ಇದೆ. ಒಂದ್ ಮಾತು ಪ್ರೂಫ್ ಇಲ್ಲ ಹಾಕಕ್ಕೆ. ಈ ಪ್ರೂಫ್ ಅನ್ನ ನಾನು ಇಲ್ಲಿ ಅಟ್ಲೀಸ್ಟ್ ಟೆಲಿಕಾಸ್ಟ್ ಮಾಡಿ ನೀವೆಲ್ಲ ನೋಡಕ್ಕಾಗುತ್ತೆ ಸರ್? ನೀವೆಲ್ಲ ಹಾಕಕ್ಕಾಗುತ್ತೆ ಚಾನಲ್? ತೀವ್ರ ಮುಜುಗರ ಆಗುತ್ತೆ ನಿಮ್ ಚಾನಲ್ಗೆ. ಅಷ್ಟು ವಿಕೃತವಾಗಿ ಎಡಿಟ್ ಮಾಡ್ಬಿಟ್ಟವ್ರೆ. ಒಂದು. ಎರಡನೇದು, ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡಕ್ಕೂ ಮುಂಚೆ ಎಲ್ಲಾ ಸೂಕ್ಷ್ಮಗಳನ್ನ ಅವಲೋಕಿಸ್ತಾರಲ್ಲ. ಯಾವ್ದೇ ಕಾರಣಕ್ಕೆ ಯಾರಾದ್ರೂ ನೆಕ್ಸ್ಟ್ ಮಾಡಿದ್ರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ದುಡ್ಡು ಇರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ರು ಒಳಗಾಕ್ಸ್ಬಿಡ್ತೀನಿ. ನನಗ್ ತೊಂದರೆ ಮಾಡ್ಬೇಡಿ. ನಿಮ್ ದಾರಿ ಇಲ್ಲದೆ ನೀವು ನೋಡ್ಕೊಂಡು. ನಂಗೆ ಸಿನಿಮಾ ಇಂಪಾರ್ಟೆಂಟ್. ನಾನು ಕೋಟಿ ಗಟ್ಟಲೆ ಹಾಕ್ಬಿಟ್ಟಿದ್ದೀನಿ. ನಾನು ವಾಪಸ್ ಹೋಗಕ್ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರ್ಸ್ಕೊಂಡು ಸಾಲ ತೀರ್ಸ್ಕೊಂಡು ಹೋಗ್ಬೇಕು ಅಂತ ಆಸೆ. ಸೊ ಹಿಂಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ. ನಾವೇನ್ ಮಾಡ್ಬೇಕು, ಕೋರ್ಟ್ ಆರ್ಡರ್ ತಂದಿದ್ವಿ. ನನಗೆ ನೋಡಿ ಒಂದಲ್ಲ 40 ಪೇಜಿನ ಆರ್ಡರ್ ಇದೆ. ಸೊ ಎಲ್ಲದರಲ್ಲೂ ಅಷ್ಟೇ, ಪ್ರತಿಯೊಂದು ಕೋರ್ಟ್ ಆರ್ಡರ್ ಎಲ್ಲವೂ ಇದೆ. ತಂದಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ತೇಜೋವಧೆಗಳಿವ್ರು ಇಂಜೆಕ್ಷನ್ ತರಿಸೋ ಉದ್ದೇಶ ಅಂದ್ರೆ ಬಹುಶಃ MLA ಅಥವಾ ಮಿನಿಸ್ಟರ್ ನೋಡ್ತಿರ್ತಾರೆ ಇಲ್ಲಿ ಕೋರ್ಟಿಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ. ಉದ್ದೇಶ ಇದಲ್ಲ. ಯಾವುದೇ ತರ ತೇಜೋವಧೆ ಆದ್ರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು. ಯಾಕಂದ್ರೆ ಇವ್ರು ಯಾವ್ದು ಹೆಂಗ್ ಬೇಕಾದ್ರೆ ಇತ್ತೀಚೆಗೆ ನೋಡ್ತಿಲ್ಲ, ನೋಡಲ್ಲ ಮಾಡಲ್ಲ ವಿಷಯ ಏನು ಅಂತ ತಿಳ್ಕೊಳ್ಳ ಸಡನ್ ಆಗಿ ಹಾಕ್ಬಿಡೋದು ನ್ಯೂಸ್. ಈ ಮಾಧ್ಯಮ ಏನ್ ಮಾಡ್ತಾ ಇದ್ರೆ ಕೆಲವರು ಹೇಳೋ ಬರದಲ್ಲಿ ಡ್ಯಾಮೇಜ್ ಹಿಡಿದು ಬಿಡ್ತಾರೆ. ಅದಕ್ಕೋಸ್ಕರ ನಾನು ತಗೊಂಡ್ಬರ್ಬೇಕಂತಂದು. ಆಮೇಲೆ ಸಿನಿಮಾ ರಿಲೀಸ್ ಅಂತ ಯಾವ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಧಿಕೃತವಾಗಿ ಸರ್ ಓಕೆ ಇವಾಗೆಲ್ಲ ಓಕೆ. ಯಾವ ಹೀರೋ ಹೆಸರನ್ನ ಫ್ಯಾನ್ಸ್ ನಿಮಗೆ ಮೆಸೇಜ್ ಮಾಡ್ತಾ ಇರೋದು? ಇಂಥವ್ರು ಮಾಡ್ತೀರಾ ಇಂಥವ್ರು ಮಾಡ್ತೀರಾ ಓಕೆ, ಬಟ್ ಯಾರು? ಕರೆಕ್ಟ್ ಆಗಿ ಹೇಳ್ತೀನಿ, ಪ್ರಶ್ನೆ ಕರೆಕ್ಟ್ ಆಗಿದೆ. ನಾನು ತುಂಬಾ ಗೌರವಿಸುವಂತ, ನಾನು ತುಂಬಾ ಪ್ರೀತಿಸುವಂತ ದರ್ಶನ್ ಸರ್ ಫ್ಯಾನ್ಸ್ ಕೆಲವರು ಫೇಕ್ ಪೇಜ್ ಇಟ್ಕೊಂಡ್ರು. ದರ್ಶನ್ ಸರ್ ಅಲ್ಲ, ಅವ್ರ ಟೀಮ್ ಅವರು ಅಲ್ಲ, ಅವರ ಹೆಸರಲ್ಲಿ ಕೆಲವರು ಫೇಕ್ ಪೇಜ್ ಯಾರು ಮಾಡ್ಬಿಡಿದ್ರೆ ಆ ಯೋಗ್ಯರು ಅದು ಮಾಡಿದ್ರೆ ಯಾರೆಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳಿದ್ದವ್ರಿಗೆ ನೆಟ್ಟಿಗೆ ಸರಿಯಾಗಿ ಇದ್ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ದೆ. ಅದನ್ನ ಇಟ್ಕೊಂಡು 1 ವರ್ಷದಿಂದ ಮಾಡ್ಕೊಂಡಿದ್ದಾರೆ, ಇನ್ನೂ ಆಗ್ತಾನೆ ಇದಾವೆ. ನಾನು ಹೇಳೋದಿಷ್ಟೇ, ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ. ಡೈರೆಕ್ಟ್ ಯಾರು ಮಾಡಿರ್ತೀರ ಅವ್ರಿಗೆ ಡೈರೆಕ್ಟ್ ಪೊಲೀಸ್ ನೋಟಿಸ್ ಹೋಗುತ್ತೆ. ನಿಮ್ಮ ಅಕೌಂಟ್ ಯಾರು ಮಾಡ್ತೀರೋ ನೋಟಿಸ್ ಹೋಗುತ್ತೆ, ನೀವು ಅರೆಸ್ಟ್ ಆಗ್ತೀವಿ. ಈಗ ಆಲ್ರೆಡಿ 6 ಜನ ಆಗಿದ್ದಾರೆ. ಆ ವಿಡಿಯೋಗಳು ನೋಡ್ತೀರಾ? ಯಾರು ಆಗಿದ್ದಾರೆ ಕ್ಷಮೆ ಕೇಳಿ ನೋಡ್ತೀರಾ? ಕೆಲವ್ರು ಹೋಗಿ ತಪ್ಪಾಗೋಯ್ತು ಸರ್, ನಾವು ತುಂಬಾ ತಪ್ಪು ಮಾಡ್ಬಿಟ್ಟು ನಿಮ್ ವಿಚಾರದಲ್ಲಿ, ದಯವಿಟ್ಟು ನಿಮ್ಗೆಲ್ಲ ಇದ್ ಮಾಡಿದ್ವಿ ಸರ್, ನಿಮ್ ಸಿನಿಮಾ ಎಲ್ಲ ನೋಡಿದ್ವಿ, ಹಿಂಗ್ ಮಾಡ್ಬಿಟ್ವಿ ಸರ್. ಒಂದಲ್ಲ 100 ತೋರಿಸ್ತೀನಿ ಸರ್. ಸೊ ದಯಮಾಡಿ ನಿಮ್ಮನ್ನ ಎಲ್ಲಾನು ಕ್ಷಮೆ ಕೇಳ್ತೀನಿ. ನಿಮ್ಮನ್ನ ನನ್ನ ಅಂದ್ರೆ ತೇಜೋವಧೆಗೆ ಯಾವುದೇ ತರ ಡ್ಯಾಮೇಜ್ ಆದ್ರೆ ಅದಕ್ಕಷ್ಟೇ ನಿರ್ಬಂಧ. ನಿಮ್ಮನ್ನ ಡ್ಯಾಮೇಜ್ ಮಾಡಿ ಆಗ್ಬೇಕು. ಈಗ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೇನೋ ಡ್ಯಾಮೇಜ್ ವೈಯಕ್ತಿಕವಾಗಿ ಏನೋ ಮಾಡಿದ್ರೆ ಅಂತದಕ್ಕಷ್ಟೇ ನಿರ್ಬಂಧ. ನಿಮ್ಮ ಮೇಲೆ ನಿರ್ಬಂಧ ಹಾಕ್ಸಿ ನಾವ್ ಏನ್ ಮಾಡೋಣ ಸರ್? ನಿಮ್ಮಿಂದ ಅನ್ನ ತಿಂತಾ ಇದೀವಿ ಅಂದಾಗ ಅವ್ನ್ ಯಾವ ಕಲಾವಿದ ಅಷ್ಟೇ. ಏನ್ರಿ ಮೀಡಿಯಾ ಅಂದ್ರೆ ನಾನು ಅದೇ ಹೇಳಿದ್ರು, ಮೀಡಿಯಾ ನನ್ನ ಕಿರೀಟಕ್ಕೆ ಸಮಾನ. ಯಾಕೆಂದ್ರೆ ನಿಮ್ಮಿಂದ ನಾವು ಅನ್ನ ತಿಂತೀವಿ, ಯಾರೇ ಹೇಳಿದ್ರು ಅಷ್ಟೇ. ಈ ಮಾತ್ರ ನಾನು ಹೇಳ್ತೀನಿ. ಅಂತ ಕಿರೀಟನ ವಿಧಿ ಇಲ್ಲದೆ ಇಂಜೆಕ್ಷನ್ ತಂದಕ್ಕೆ ಕ್ಷಮಿಸ್ಬಿಡಿ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.